ಧರ್ಮಸ್ಥಳ ಬುರುಡೆ ಪ್ರಕರಣದ ಬಗ್ಗೆ ದೂರು ಬಂದಿದ್ದರಿಂದಲೇ ಸರ್ಕಾರ ಎಸ್ಐಟಿ ತನಿಖೆಗೆ ವಹಿಸಿತು. ತನಿಖೆ ಮುಗಿದ ಬಳಿಕ ವರದಿ ಸಲ್ಲಿಸಲಾಗುತ್ತದೆ. ಅದರ ಆಧಾರದ ಮೇಲೆ ಯಾರು ತಪ್ಪು ಮಾಡಿದ್ದಾರೋ ಅವರು ಕಾನೂನು ಕ್ರಮಕ್ಕೆ ಒಳಗಾಗುತ್ತಾರೆ ಎಂದು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಹೇಳಿದರು. ಅವರಿಂದು ನಗರದಲ್ಲಿ ತಮ್ಮನ್ನು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಧರ್ಮಸ್ಥಳದಲ್ಲಿ ಶವಗಳ ಹೂಳಿದ್ದ ಆರೋಪದ ಮೇಲೆ ಪ್ರಕರಣ ದಾಖಲಾಗಿತ್ತು. ಈ ನಿಟ್ಟಿನಲ್ಲಿ ಸರ್ಕಾರ ಎಸ್ಐಟಿ ತನಿಖೆಗೆ ಆದೇಶಿಸಿ ಸತ್ಯಾಸತ್ಯತೆ ಪರಿಶೀಲಿಸಲು ಮುಂದಾಗಿತ್ತು. ಈಗ ತನಿಖೆ ಸ್ಥಗಿತವಾಗಿ ಸರ್ಕಾರಕ್ಕೆ ವರದಿ ನೀಡಲಾಗುತ್ತಿದೆ. ಎಸ್ಐಟಿ ತನಿಖೆಗೆ ವೀರೇಂದ್ರ ಹೆಗಡೆ ಅವರು ಸ್ವಾಗತಿಸಿದರು. ಬಿಜೆಪಿ ನಾಯಕರು ವಿನಾಕಾರಣ ಎಲ್ಲದರಲ್ಲೂ ರಾಜಕಾರಣ ಮಾಡುತ್ತಾರೆ. ಜನರ ಮಧ್ಯೆ ಅಶಾಂತಿ ಸೃಷ್ಟಿಸುವುದೇ ಅವರ ಕೆಲಸ. ಅಭಿವೃದ್ಧಿ ಕೆಲಸಗಳ ಬಗ್ಗೆ ಚರ್ಚೆ ಮಾಡಲ್ಲ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನುದಾನ ನೀಡುವ ಬಗ್ಗೆ, ಕೇಂದ್ರದ ಯೋಜನೆಗಳ ಬಗ್ಗೆ ಚರ್ಚಿಸುವ ಕಾಳಜಿ ಇಲ್ಲ. ಯಾರೇ ಕಾನೂನಿನಡಿ ತಪ್ಪು ಮಾಡಿದ್ರೂ ಶಿಕ್ಷೆಗೆ ಗುರಿಯಾಗುತ್ತಾರೆ. ಸುಳ್ಳು ದೂರು ನೀಡಿ ಸರ್ಕಾರದ ದಿಕ್ಕು ತಪ್ಪಿಸಲಾಗುತ್ತಿದೆ ಎಂಬ ಪ್ರಶ್ನೆಗೆ ದೂರು ನೀಡಿದವರನ್ನು ಈಗಾಗಲೇ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗುತ್ತಿದೆ. ತಪ್ಪು ಮಾಡಿದ್ರೆ ಶಿಕ್ಷೆಗೆ ಒಳಗಾಗುತ್ತಾರೆ ಎಂದು ಹೇಳಿದರು. ವರದಿ ಗಾರಲದಿನ್ನಿ, ವೀರನಗೌಡ. ಹಾಗೆ ವೀರೇಂದ್ರ ಪಪ್ಪಿ ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಯಾರೇ ಇರಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಗ್ತದೆ. ಅದು ನ್ಯಾಯಯುತವಾಗಿ ಏನಾರ ಆಗಬೇಕು, ಅದು ನಡೀತದೆ. ಅದೇ ಯಾರು ಗ್ಯಾಮ್ಲಿಂಗ್ ಮಾಡ್ತಾರೋ ಮತ್ತೊಂದು ಮಾಡ್ತಾರೆ, ಯಾರೇ ಮಾಡಲಿ ಕಾನೂನಿಗೆ ಬಾಹಿರವಾಗಿ ಮಾಡಿರ್ತಕ್ಕಂಥ ಚಟುವಟಿಕೆಗಳಿಗೆ ಸರ್ಕಾರ ಎಂದು ಅವಕಾಶ ಕೊಡೋದಿಲ್ಲ. ಅವ್ರು ಯಾರೇ ಇರಲಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತದೆ. ಈ ರೀತಿಯಾಗಿ ಜನರಲ್ಲಿ ಗೊಂದಲ ಮೂಡಿಸಿ, ಜನರಲ್ಲಿ ಅಶಾಂತಿ ಮಾಡಿ ಅದರ ರಾಜಕೀಯ ಲಾಭ ಪಡಿಬೇಕೆಂಬುದೇ BJPಯವರ ಪ್ರಯತ್ನ. ಈಗ ಧರ್ಮಸ್ಥಳದ ಈಗಾಗಲೇ ಒಂದು ಮಟ್ಟಕ್ಕೆ ಬಂದಿದೆ. ಕಂಪ್ಲೇಂಟ್ ಬಂದು ಕೆಲವು ವ್ಯಕ್ತಿಗಳು, ವಕೀಲರು, ಮ್ಯಾಜಿಸ್ಟ್ರೇಟ್ ಮುಂದೆ ಅವರ ಕಂಪ್ಲೇಂಟ್ ಮಾಡಿದಾಗ ಸಹಜವಾಗಿ ಅದು ಸರ್ಕಾರಕ್ಕೆ ಬಂದಿದೆ. ಸರ್ಕಾರ ಇದು ಭಾಳಷ್ಟು ವಿವರವಾದಂಥ ಕಂಪ್ಲೇಂಟ್ ಇರೋದ್ರ ಮುಖಾಂತರ ಅದನ್ನು ಕೇವಲ ರೆಗ್ಯುಲರ್ ಪೊಲೀಸರಿಂದ ಅಲ್ಲಿ ಮಾಡಲಿಕ್ಕೆ ತೊಂದರೆ ಆಗ್ಬೋದು ಪೊಲೀಸ್ ಸ್ಟೇಷನ್ ಅಂತೇಳಿ ಒಂದು ಸಿಟ್ಟನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಅವರು ಇವತ್ತು ಅದನ್ನು ಪೂರ್ತಿ ಪರಿಶೀಲನೆ ಮಾಡಿದ್ದಾರೆ, ತನಿಖೆ ಮಾಡಿದ್ದಾರೆ. ಮತ್ತು ಆ ಸಿಟ್ಟು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಧರ್ಮಸ್ಥಳದ ಮುಖ್ಯಸ್ಥರಾಗಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರು, ಎಲ್ಲರಿಗೂ ಗೌರವಾನ್ವಿತರಾಗಿರ್ತಕ್ಕಂಥ ಶ್ರೀಮಾನ್ ಹೆಗಡೆ ಅವರು ಸಹಿತ ಸ್ವಾಗತ ಮಾಡಿದ್ದಾರೆ. ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ. ಅವರು ತನಿಖೆ ಕೊಡೋದ ಮುಖಾಂತರ ಅದು ಇರುವಂಥ ವಿಷಯ ಬಯಲಿಗೂ ಬರಲಿ ಅಂತೇಳಿ ಆ ದಿಶೆಯಲ್ಲಿ ಸರ್ಕಾರ ಅವ್ರಿಗೆ ಸಿಟ್ಟಿನವರೆಗೂ ಒಪ್ಪಿಸಿದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ಸ್ನೆಲ್ಲ ವೆರಿಫೈ ಮಾಡಿ ಇವತ್ತು ಸರ್ಕಾರಕ್ಕೆ ಮಾಹಿತಿ ಕೊಡ್ತಾಯಿದ್ದಾರೆ. ಆ ಮಾಹಿತಿ ಪ್ರಕಾರ ಮುಂದಿನ ಕ್ರಮ ಯಾರು ತಪ್ಪಿಸ್ತಿರ್ತಾರೋ ಅವ್ರ ಮೇಲೆ ಶಿಕ್ಷೆ ಮಾಡ್ತಕ್ಕಂಥದ್ದೇ ಇವತ್ತು ನ್ಯಾಯಾಂಗದಲ್ಲಿ ಇರ್ತಕ್ಕಂಥದ್ದು. ಆ ನ್ಯಾಯಾಂಗದಲ್ಲಿ ಇರ್ತಕ್ಕಂಥ ಕಾನೂನು ಪ್ರಕಾರ ಇವತ್ತು ಯಾರು ತಪ್ಪು ಮಾಡಿದರೆ ಅವ್ರನ್ನ ತಕ್ಷಣ ಕ್ರಮ ತೆಗೆದುಕೊಳ್ತಾರೆ. ಈಗಾಗಲೇ ಅವ್ರ ಮೇಲೆ FIR ಆಗಿದೆ, ಅರೆಸ್ಟ್ ಮಾಡಿದ್ದಾರೆ, ಈಗಾಗಲೇ ಕೋರ್ಟ್ ಅಂಡರ್ನಲ್ಲಿದ್ದಾರೆ. ಹೀಗಾಗಿ ಯಾವುದೇ ಸರ್ಕಾರದಲ್ಲಿ ಕಂಪ್ಲೇಂಟ್ಸ್ ಬಂದರೆ ಅದನ್ನು ತನಿಖೆ ಮಾಡುವಂಥ ಜವಾಬ್ದಾರಿ ಸರ್ಕಾರ ಮೇಲೆ ಇರ್ತದೆ. ಹಾಗಾಗಿ ಸರ್ಕಾರ ಅವ್ರ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಇವತ್ತದು ಬಯಲಿಗೆ ಬರ್ತಾ ಇದೆ. ನೋಡಿ, BJPಯವರಿಗೆ ಮಾತಾಡಲಿಕ್ಕೆ ಯಾವುದೇ ವಿಷಯಗಳಿಲ್ಲ. ಹಾಗಾಗಿ ಅವರು ನೋಡಿ, ಆವತ್ತು ನಾವು ಮಾಡಿ ಇಷ್ಟೆಲ್ಲ ಆಗಲಿ ಈಗಾಗಲೇ 1.5 ತಿಂಗಳಾಗಿದೆ ಇದೆಲ್ಲ ಈ ಪ್ರಕ್ರಿಯೆ ಹೇಳಲಿಕ್ಕೆ. ಇವತ್ತು ನನಗೆ ಮಾತಾಡಲಿಲ್ಲ, ಎಲ್ಲಿ ಏನು ಸಿಕ್ಕಿಲ್ಲ ಅಂದಮೇಲೆ ಇವತ್ತು ಅವ್ರು ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಸ್ವತಃ ಶ್ರೀಮಾನ್ ಹೆಗಡೆಯವರೇ ಇದನ್ನು ಸ್ವಾಗತ ಮಾಡಿದ ಸಂದರ್ಭದಲ್ಲಿ ಇವತ್ತು ಇವರೇನು ಮಾತಾಡಲೇ ಇಲ್ಲ. ಇವತ್ತು BJPಯವರಿಗೆ ಅಂದರೆ ರಾಜಕೀಯ ಮಾಡೋದೇ, ರಾಜ್ಯದ ಅಭಿವೃದ್ಧಿ ಆಗಲಿ, ಶಾಂತಿ ನೆಮ್ಮದಿ ಆಗಲಿ ಇರಬಾರ್ದು. ಅವ್ರಿಗೆ ಯಾವುದೋ ಒಂದು ಧರ್ಮದ ಆಧಾರ ಮೇಲೆ ಜನರಿಗೆ ಗೊಂದಲ ಎಬ್ಬಿಸಬೇಕು ಮತ್ತು ಗಲಾಟೆಗಳು ಮಾಡಿಸ್ಬೇಕೆಂಬುದೇ ಮೊದಲೊಂದು ಬಂದಿರತಕ್ಕಂಥ. ಹಿಂದಕ್ಕೂ ಅವರು ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ತಾವು ನೋಡಿದ್ರಿ, ಮಂಗಳೂರು, ಉಡುಪಿ ಪ್ರದೇಶದಲ್ಲಿ ಯಾವ ರೀತಿಯಾದಂಥ ಗಲಭೆಗಳಾದವು ಧರ್ಮಾಧಾರದ. ಇವತ್ತಿನ ಅದೇ ರೀತಿಯಾಗಿ ಪ್ರತಿಯೊಂದು ಪ್ರದೇಶದಲ್ಲಿ ಮಾಡಬೇಕೆಂಬುದೇ BJPಯವರ ಉದ್ದೇಶ. ರಾಜಕೀಯ ಬಿಟ್ಟರೆ ಅವರು ರಾಜ್ಯದ ಅಭಿವೃದ್ಧಿ ಆಗಲಿ, ಜನಪರವಾದಂಥ ಕಾರ್ಯಕ್ರಮಗಳಿಗಾಗಲಿ, ಕೇಂದ್ರದಿಂದ ಬರಬೇಕಾಗಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಆಗಲಿ ಯಾವುದೂ ಮಾತಾಡೋದಿಲ್ಲ. ಒಟ್ಟಾರೆ